ಹಿಂದೆಂದಿಗಿಂತಲೂ ಈಗ ಕನ್ನಡಕ್ಕೆ ಹೆಚ್ಚಿನ ಅಪಾಯ ಒದಗಿದೆ. ಹಿಂದೆಯೂ ಸಹ ಕನ್ನಡಕ್ಕೆ ಅಪಾಯ ಒದಗಿದಾಗ ಹೇಗೆ ಕನ್ನಡ ಚಳುವಳಿಯನ್ನ ಕಟ್ಟಲಾಯಿತು ಅನ್ನೋದನ್ನ ನೋಡೋಣ. ಕನ್ನಡ ಚಳುವಳಿ 2000 ವರ್ಷಗಳಿಂದ ಕೋಟ್ಯಂತರ ಜನರಿಗೆ ಬದುಕಿನ ಎಲ್ಲಾ ರಂಗಗಳಲ್ಲಿ ಅಭಿವ್ಯಕ್ತ ಮಾಧ್ಯಮವಾಗಿರುವ ನಮ್ಮ ಕನ್ನಡ ಭಾಷೆಯು ಈಗಿರುವ ಕರ್ನಾಟಕದ ವ್ಯಾಪ್ತಿಯನ್ನು ಮೀರಿ ಹರಡಿದ್ದ ಕಾಲವೊಂದಿತ್ತು. ನಮ್ಮ ಜನ ಕನ್ನಡವನ್ನು ಹೆಮ್ಮೆಯಿಂದ ಎದೆಗೆ ಅಪ್ಪಿಕೊಂಡಿದ್ದರು. ಈಗ ಅದರ ತೀವ್ರತೆ ಇಳಿದಿದೆ. ನಮ್ಮ ನುಡಿಯ ಬಗ್ಗೆ ಅಭಿಮಾನವನ್ನು ಬಡಿದೆಬ್ಬಿಸುವ ಸಾಮೂಹಿಕ ಪ್ರಯತ್ನವನ್ನೇ ನಾವು ಕನ್ನಡ ಚಳವಳಿ ಎಂದು ಕರೆಯುವುದು. ಇತರ ಭಾಷೆಗಳ ಪ್ರಭಾವವು ಹೆಚ್ಚಾಗಿ ಕನ್ನಡವನ್ನು ಕಡಿಮೆ ಅಭಿಮಾನದಿಂದ ಕಾಣುವ ಕಾಲಘಟ್ಟಗಳು ಹಿಂದೆಯೂ ಆಗಾಗ ಬಂದಿದ್ದವು. ಆಗೆಲ್ಲ ನಮ್ಮ ಪ್ರಜ್ಞಾವಂತರು ಕನ್ನಡದ ಹಿರಿಮೆಯನ್ನು ಜೋರಾಗಿ ಘೋಷಿಸಿ ಜನರನ್ನು ಎಚ್ಚರಿಸಿದ್ದುಂಟು. ಸಂಸ್ಕೃತದ ವ್ಯಾಮೋಹ ಹೆಚ್ಚಾದಾಗ ಒಬ್ಬ ಕವಿಯು ಬೆರೆಸಲ್ಕೆ ತಕ್ಕುದೇ ಘೃತಮುಂ ತೈಲಮುಂ ಅಂದ್ರೆ ತುಪ್ಪದೊಡನೆ ಎಣ್ಣೆಯನ್ನು ಬೆರೆಸುತ್ತಾರೆಯೇ ಎಂದು ಕೇಳಿ ಕನ್ನಡವನ್ನು ಶ್ರೇಷ್ಠವಾದ ತುಪ್ಪಕ್ಕೂ ಸಂಸ್ಕೃತವನ್ನು ಅಷ್ಟು ಶ್ರೇಷ್ಠವಲ್ಲದ ಎಣ್ಣೆಗೂ ಹೋಲಿಸುತ್ತಾನೆ. ಈಚೆಗೆ ಇನ್ನೊಬ್ಬ ಕವಿ ಲಲಿತವಹ ಕನ್ನಡದ ನುಡಿಯಲ್ಲಿ ತಿಳಿದು ತನ್ನೊಳು ತನ್ನ ಮೋಕ್ಷವ ಗಳಿಸಿಕೊಂಡೊಡೆ ಸಾಲದೆ ಸಂಸ್ಕೃತದೊಳಿನ್ನೇನು ಎಂದು ಕೆಚ್ಚೆದೆಯಿಂದ ಎಚ್ಚರಿಸುತ್ತಾನೆ. ವಿಜಯನಗರ ಸಾಮ್ರಾಜ್ಯದ ಪತನದವರೆಗೆ ಈ ಭಾಗದ ನೆಲವನ್ನಾಳಿದ ರಾಜರು ಮಂತ್ರಿಗಳು ತಮ್ಮ ತಾಯಿ ನುಡಿಯಾದ ಕನ್ನಡವನ್ನೇ ತಮ್ಮೆಲ್ಲ ವ್ಯವಹಾರಗಳಲ್ಲಿ ಸಂಪೂರ್ಣವಾಗಿ ಬಳಸುತ್ತಿದ್ದರಿಂದ ಕನ್ನಡಿಗರಲ್ಲಿ ತಮ್ಮ ಭಾಷೆಯ ಸಾಮರ್ಥ್ಯದ ಬಗ್ಗೆ ಸಂಪೂರ್ಣ ವಿಶ್ವಾಸವಿತ್ತು. ಆ ಸಾಮ್ರಾಜ್ಯ ನಾಶವಾದ ಮೇಲೆ ಕನ್ನಡ ಮಾತನಾಡುವ ಜನ ಬೇರೆ ಬೇರೆ ರಾಜಕೀಯ ಭಾಗಗಳಲ್ಲಿ ಹಂಚಿ ಹೋಗಿ ಸುಮಾರು 400 ವರ್ಷಗಳ ಕಾಲ ಬೇರೆಯಾಗಿದ್ದುದರಿಂದ ನುಡಿಯ ಬಗೆಗಿನ ಅಭಿಮಾನ ಕುಗ್ಗಿತು. ಸ್ವಾತಂತ್ರ್ಯ ಹೋರಾಟದ ದಿನಗಳಲ್ಲಿ ದೇಶದ ಸ್ವಾತಂತ್ರ್ಯಕ್ಕೆ ಚಳುವಳಿ ನಡೆಸಿದ ಕರ್ನಾಟಕದ ಧೀಮಂತ ಚೇತನಗಳು ಕರ್ನಾಟಕದ ಏಕೀಕರಣಕ್ಕೆ ಪಣ ತೊಟ್ಟರು. ಅವರ ಮುಂದಾಲೋಚನೆಯ ಫಲವಾಗಿ ನವೆಂಬರ್ 1, 1956ರಂದು ಬಹುಪಾಲು ಕನ್ನಡ ಮಾತನಾಡುವ ಜನರು ಬಂದು ಹಳೆಯ ಮೈಸೂರು ರಾಜ್ಯದಲ್ಲಿ ಸೇರಿದರು. ಇದಾಗಿ ಅನೇಕ ವರ್ಷಗಳ ನಂತರ 1973 ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರಾಯಿತು ಕರ್ನಾಟಕ. ಆದರೆ ಕನ್ನಡ ಉಸಿರಾಗಲಿಲ್ಲ. ಇಲ್ಲಿನ ಆರೋಗ್ಯಪೂರ್ಣ ವಾತಾವರಣ, ಜನರ ಮೆದುತನ ಇವುಗಳ ಕಾರಣಗಳಿಂದಾಗಿ ಇತರ ಭಾಷೆಗಳ ಜನ ಇಲ್ಲಿ ಬಂದು ತಮ್ಮ ದಾಷ್ಟಿಕತನದಿಂದ ಇಲ್ಲಿನವರ ಮೇಲೆಯೇ ಸವಾರಿ ನಡೆಸಲು ತೊಡಗಿದರು. ಬೀದಿಯಲ್ಲಿ ಇತರ ಭಾಷೆಗಳ ಅಬ್ಬರ, ಹಾಡುಗಳಲ್ಲಿ ಅನ್ಯ ಭಾಷೆಗಳ ಜೋರು, ಸಿನಿಮಾಗಳಲ್ಲಿ ಬೇರೆ ನುಡಿಗಳ ದಾಳಿ ಇವುಗಳಿಂದ ಬಿಡುಗಡೆ ಹೊಂದಲು 60ರ ದಶಕದಲ್ಲಿ ದಿವಂಗತರಾದ ಅನಕೃ ಮತ್ತು ಎಂ ರಾಮಮೂರ್ತಿಯವರ ಮುಂದಾಳುತನದಲ್ಲಿ ಕನ್ನಡ ಚಳವಳಿ ಭಾಷೆಯ ಮೇಲ್ಮೆಗಾಗಿ ಹೊಸ ಹೆಜ್ಜೆ ಹಾಕಲು ಪ್ರಾರಂಭವಾಯಿತು. ಅದೊಂದು ಮರೆಯಬಾರದ ಅವಧಿ. ಕನ್ನಡ ಭಾಷೆಯ ಸಾರ್ವಭೌಮತೆಗಾಗಿ ನಡೆಸುತ್ತಿರುವ ಹಲವು ಟಿಸಿಲುಗಳ ಇಂದಿನ ಚಳವಳಿ ಮೇಲೆ ಹೇಳಿದ ಚಳವಳಿಯ ವಿಸ್ತೃತ ರೂಪ. ಕನ್ನಡದ ಸಾರ್ವಭೌಮತೆ, ಕನ್ನಡಿಗನ ಹೆಮ್ಮೆಯ ಅಭಿಮಾನ ಪೂರ್ಣ ಅಸ್ತಿತ್ವ ಹಾಗೂ ನಮ್ಮ ನಾಡಾದ ಕರ್ನಾಟಕದ ಅಭಿವೃದ್ಧಿ, ಮೇಲ್ಮೆ ಇವುಗಳನ್ನು ಸಾಧಿಸಲು ನೂರಾರು ಸಂಘಟನೆಗಳು, ಸಾವಿರಾರು ಜನರು ತಮ್ಮದೇ ಆದ ರೀತಿಗಳಿಂದ ಪ್ರಯತ್ನಿಸುತ್ತಿರುತ್ತಾರೆ. ಕನ್ನಡಿಗರು ಸಮರ್ಥರಾದರೆ ಕನ್ನಡ ಭಾಷೆ ಸಾಮರ್ಥ್ಯ ಪಡೆಯುತ್ತದೆ, ನಾಡು ಪ್ರಗತಿಯತ್ತ ಸಾಗುತ್ತದೆ. ಹೀಗಾಗಿ ಪ್ರತಿಯೊಬ್ಬ ಕನ್ನಡಿಗನು ತನ್ನ ವೈಯಕ್ತಿಕ ಯೋಗ್ಯತೆಯನ್ನು ಹೆಚ್ಚಿಸಿಕೊಂಡು ಅದನ್ನು ನಾಡು ನುಡಿಗಳ ಮೇಲ್ಮೆಗಾಗಿ ಧಾರೆ ಎರೆಯಬೇಕು. ಸ್ವಾಭಿಮಾನವಿಲ್ಲದ ಬಾಳು ವ್ಯರ್ಥ. ಕನ್ನಡದ ಬಗೆಗೆ ಹೆಮ್ಮೆ ಇರದ ಕನ್ನಡಿಗನ ಇರುವು ಪೊಳ್ಳಾದದ್ದು. ಆದುದರಿಂದ ಅಂತಹ ನುಡಿ ಹೆಮ್ಮೆಯನ್ನು ಬೆಳೆಸಿಕೊಂಡು ಬಾಳಿದರೆ ಕನ್ನಡದ ಕಂಪು ಕರ್ನಾಟಕದ ಗಾಳಿಯಲ್ಲಿ ಸೇರಿ ಎಲ್ಲೆಲ್ಲೂ ಕನ್ನಡತನವೇ ರಾರಾಜಿಸುವುದರಲ್ಲಿ ಸಂಶಯವಿಲ್ಲ. ಜೈ ಕರ್ನಾಟಕಾಂಬೆ.